ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಸೊ GDSದು ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡಿ. ಇದರಲ್ಲಿ ಫುಲ್ ಡೀಟೇಲ್ಡಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತೀನಿ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಹಾಕಬೇಕಾಗುತ್ತೆ. ಸೊ ರಿಜಿಸ್ಟರ್ ಆದಮೇಲೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಯಾವ ರೀತಿಯಾಗಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಇದೆ. ಸೊ ನೀವು ಆ ವಿಡಿಯೋನ ನೋಡಿಬಿಟ್ಟು ರಿಜಿಸ್ಟರ್ ಆಗ್ಬೋದು. ನೆಕ್ಸ್ಟು ಅಪ್ಲಿಕೇಶನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಸೊ ನೀವು 10th ಪಾಸ್ಔಟ್ ಆಗಿದ್ದರೆ, ಒಳ್ಳೆ ಪರ್ಸಂಟೇಜ್ ಇದ್ದರೆ, ಹಾಗೆ 18 ಇಯರ್ಸ್ ಮೇಲ್ಪಟ್ಟು 40 ಇಯರ್ಸ್ ಒಳಗಡೆ ಇದ್ದರೆ ನೀವು ಖಂಡಿತವಾಗ್ಲೂ ಈ ಒಂದು ಜಾಬ್ನ ಪಡ್ಕೊಳ್ಬೋದು. ಯಾರ್ಯಾರೆಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಫುಲ್ ಪ್ರೋಸೆಸ್ಸು ಫುಲ್ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. GDS ರಿಲೇಟೆಡ್ ಪ್ರತಿಯೊಂದು ಡೀಟೇಲ್ಸು ಕೂಡ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತೆ ಯಾವ ಥರ ಆದರೂ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ. ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಒಂದು ಮಿಸ್ಟೇಕ್ ಇಲ್ಲದಲೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋವಂಥ ಲಿಂಕ್ನ ನೀವು ಸರ್ಚ್ ಮಾಡ್ಬೋದು. ಇಲ್ಲ ಅಂತಂದರೆ ಇದೇ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಈ ವೆಬ್ಸೈಟಿಗೆ ವಿಸಿಟ್ ಮಾಡ್ಬೋದು. ಸೊ ಇವಾಗ ಲಿಂಕ್ನ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆರ್ ಅಪ್ಲೈ ಅಂತ ಇದೆ. ಸೊ ಅದೇ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆರ್ ಅಪ್ಲೈ ಮೇಲೆ. ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಲಾಗಿನ್ ಅಂತ ಕೇಳುತ್ತೆ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ಯೂಸರ್ ID ಪಾಸ್ವರ್ಡ್ ಹಾಕಿದ್ದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ OTP ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೋಬೇಕು. ವೆರಿಫೈ ಆ್ಯಂಡ್ ಲಾಗಿನ್ ಬಟನ್ ಎನೇಬಲ್ ಆಗುತ್ತೆ ನೀವು OTPನ ಹಾಕಿದ್ದಾದಮೇಲೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ವೆರಿಫೈ ಆದಮೇಲೆ ಈ ಥರ ನಿಮಗೆ ಅಪ್ಲಿಕೇಶನ್ ಫಾರ್ಮು ಬರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲ, ಒಂದು ನಿಮಿಷ, ಈ ಥರ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೈ ಅಂತ ಕಾಣಿಸ್ತಾ ಇದೆಯಲ್ಲ, ಅಪ್ಲಿಕೇಶನ್ ಓಪನ್ ಮುಂದೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೇಳುತ್ತೆ ಅಪ್ಲೈ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ. ಸೊ ಯಾವ ಒಂದು ಶೆಡ್ಯೂಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಈಗ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದೇ ಆಪ್ಷನ್ ಬರೋದು. ತೋರಿಸ್ತೀನಿ ಇವಾಗ. ಝೂಮ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರ ಬರುತ್ತೆ. ಇಲ್ಲಿ ನೀವು ಯಾವ ಶೆಡ್ಯೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರಾಮೀಣ್ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026 ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಈಗ ಲೋಡ್ ಆಗ್ತಾ ಇದೆ ನೋಡ್ಬೋದು. ಸೊ ಪರ್ಸ್ನಲ್ ಡೀಟೇಲ್ಸು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಾವು ಸ್ವಲ್ಪ ಕೊಟ್ಟಿರ್ತೀವಿ. ಸೊ ಇನ್ ಪ್ರೋಗ್ರೆಸ್ ಅಂತ ಕಾಣಿಸ್ತಾ ಇದೆ. ಎಜುಕೇಷನಲ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ಈಗ ಪರ್ಸ್ನಲ್ ಡೀಟೇಲ್ಸು ನಾವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಏನೇನು ಕೊಟ್ಟಿದ್ವಿ ಅದೆಲ್ಲನೂ ಕೂಡ ಇಲ್ಲಿ ಬಂದಿರುತ್ತೆ. ಓಕೆನಾ? ಸೊ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026 ಅಂತ ಇದೆ. ನೆಕ್ಸ್ಟು ಇದೆಲ್ಲನೂ ಕೂಡ ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ಕೊಟ್ಟಿರೋ ಅಂಥ ಡೀಟೇಲ್ಸು. ಇದಾದಮೇಲೆ ಇನ್ನೂ ಕೆಲವೊಂದು ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದನ್ನು ನಾವಿವಾಗ ಫಿಲ್ ಮಾಡಬೇಕಾಗುತ್ತೆ. ಮ್ಯಾರಿಟಲ್ ಸ್ಟೇಟಸ್ ಅಂತಂದರೆ ನೀವು ಮ್ಯಾರಿಡಾ, ಅನ್ಮ್ಯಾರಿಡಾ, ವಿಡೋನಾ, ಸಿಂಗಲ್ಲ ಆ ಥರ ಕೊಡಬೇಕು. PWBD ಅಂತಂದರೆ ಫಿಸಿಕಲಿ ವೀಕರ್ ಸೆಕ್ಷನ್ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಕೊಡಿ. ಎಂಪ್ಲಾಯ್ಮೆಂಟ್ ಡೀಟೇಲ್ಸು, ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಆಮೇಲೆ ಅಡ್ರೆಸ್ ಡೀಟೇಲ್ಸು, ನೀವು ಪ್ರೆಸೆಂಟ್ ಅಡ್ರೆಸ್ಸು ಇಲ್ಲಿ ಕೊಡಬೇಕಾಗತ್ತೆ. ಅಂದರೆ ಇವಾಗ ಎಲ್ಲಿದ್ದೀರಾ ಆ ಒಂದು ಅಡ್ರೆಸ್ನ ಕೊಡಬೇಕಾಗತ್ತೆ. ಓಕೆನಾ? ಸೊ ಆ ಅಡ್ರೆಸ್ನ ಕೊಡಿ. ನೆಕ್ಸ್ಟು ಪಿನ್ ಕೋಡ್ನ ಕೊಟ್ಟಿದ್ದಾದಮೇಲೆ ಈ ಸಿಟಿ, ಸ್ಟೇಟು, ಡಿಸ್ಟಿಕ್ ಏನಿದೆ ಅದೆಲ್ಲ ಅದಾಗದೇ ತಗೊಳುತ್ತೆ. 572137 ಅಂತ ನಾನು ಕೊಡ್ತಾ ಇದ್ದೀನಿ ಪಿನ್ ಕೋಡ್ ಕೊಟ್ಟಿದ್ದಾದಮೇಲೆ ಅದೇನೇ ಎಲ್ಲನೂ ಕೂಡ ತೊಗೊಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು, ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಕೊಡಿ. ಅದು ಆಟೋಮೆಟಿಕಲಿ ಮೇಲ್ಗಡೆ ಏನು ಕೊಟ್ಟಿರ್ತೀರೋ ಅದೇ ಫಿಲ್ ಆಗುತ್ತೆ. ಓಕೆನಾ? ಸೊ ಇಲ್ಲ ಅಂತಂದರೆ ನೀವು ಇಲ್ಲಿ ಬೇರೇನೂ ಕೂಡ ಕೊಡ್ಬೋದು. ಪರ್ಮನೆಂಟ್ ಅಡ್ರೆಸ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನು ಕೊಡಿ. ಪ್ರೆಸೆಂಟ್ ಅಡ್ರೆಸ್ ಅಂತಂದರೆ ನೀವಿವಾಗ ಎಲ್ಲಿದ್ದೀರಾ ಅದನ್ನು ಕೊಡಿ. ಓಕೆನಾ?
ಸೊ ಇವಾಗ ನಾನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಅಡ್ರೆಸ್ಸಲ್ಲಿ ಏನೇನು ಇರಬೇಕು ಅಂತ ಅಂದರೆ ಪ್ರೆಸೆಂಟ್ ಅಡ್ರೆಸ್ ಅಲೌಸ್ ಓನ್ಲಿ ಲೆಟರ್ಸ್, A to Z ಲೆಟರ್ಸ್ ಇರಬೇಕು, ನಂಬರ್ಸ್ ಇರಬೇಕು, ಮತ್ತು ಒಂದು ಮಾತ್ರ ಸ್ಪೇಸ್ ಕೊಡಬೇಕಾಗತ್ತೆ. ಜಾಸ್ತಿ ಕೊಟ್ಟರೆ ಅದು ತೊಗೊಳ್ಳೋದಿಲ್ಲ. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಟ್ಟಮೇಲೆ ಎಜುಕೇಷನಲ್ ಡೀಟೇಲ್ಸು. ಸೊ ಪರ್ಸ್ನಲ್ ಡೀಟೇಲ್ಸ್ ಅಷ್ಟೇ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಎಜುಕೇಷನಲ್ ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಓಕೆನಾ. ಸೆಲೆಕ್ಟ್ SSC ಸರ್ಕಲ್ ಕೇಳುತ್ತೆ. ಇಲ್ಲಿ ಯಾವ ಸ್ಟೇಟಲ್ಲಿ ನೀವು ಓದಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕರ್ನಾಟಕ ಸರ್ಕಲ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಇಯರ್ ಆಫ್ ಪಾಸಿಂಗ್ ಕೂಡ ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ, ಗೊತ್ತಿರುತ್ತೆ ಎಲ್ರಿಗೂ ಕೂಡ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇಯರ್ ಆಫ್ ಪಾಸಿಂಗ್ ಈ ಥರ ಕ್ಲಿಕ್ ಮಾಡಿದ್ರೆ ಇಯರ್ಸ್ ಬರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಷ್ಟೆ. ನೆಕ್ಸ್ಟು ಸೆಲೆಕ್ಟ್ ದ ಬೋರ್ಡ್ ಅಂತಂದರೆ ನೀವು ಯಾವ ಬೋರ್ಡಲ್ಲಿ SSLCನ ಪಾಸ್ ಮಾಡಿರ್ತೀರ, ಅಂದರೆ CBSEನ ಅಥವಾ ಸ್ಟೇಟ್ ಬೋರ್ಡಾ ಆ ಥರ ಇರುತ್ತೆ. ಇಲ್ಲಿ ನೋಡ್ಬೋದು, ನಾನು ಇದನ್ನು ರೊಟೇಟ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ಫುಲ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇಲ್ಲ ಯಾವ್ಯಾವುದೇನೇನು ಅಂತ ಹೇಳ್ಬಿಟ್ಟು. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡೇನೆ 5 ಇದೆ. ಸೊ ಅದು ಬೇರೆ ಬೇರೆ ಇದೆ. ರೊಟೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ರೊಟೇಟ್ ಮಾಡಿ ತೋರಿಸ್ತೀನಿ ನೋಡಿ. ಸೆಲೆಕ್ಟ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಅದೇ ಆಪ್ಷನ್ಸು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು CBSE ಆಯಿತು ಅಂತಂದರೆ ಮೇಲ್ಗಡೆ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡಿಬಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ ಯಾವುದು ಬೋರ್ಡು ಅಂತ ಹೇಳ್ಬಿಟ್ಟು. ನೀವು ನಾರ್ಮಲ್ SSLCನ ಕ್ಲಿಯರ್ ಮಾಡಿದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014-24 ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತ ಇದೆ, ಅದೇನಾದರೂ ಮಾಡಿದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಈಗ ಸೆಲೆಕ್ಟ್ ಮಾಡಿದಾದಮೇಲೆ SSC ಮೆಮೊ ನಂಬರ್ ಅಂತ ಅಂದರೆ ಏನಿಲ್ಲ, ರಿಜಿಸ್ಟ್ರೇಷನ್ ನಂಬರ ಹಾಕಬೇಕಾಗತ್ತೆ. ಇಲ್ಲಿ ಎಲ್ಲ ಆಲ್ ಟಿಕೆಟ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಯಾವುದಾದ್ರೂ ಕೊಡ್ಬೋದು. ಸೊ ರಿಜಿಸ್ಟರ್ ನಂಬರೇ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ನಂಬರ್ ಹಾಕಿದಾದಮೇಲೆ ನಿಮ್ಮ ಮಾರ್ಕ್ಸ್ ಕೇಳುತ್ತೆ, ಸಬ್ಜೆಕ್ಟ್ ವೈಸ್ ಮಾರ್ಕ್ಸು, ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸಬ್ಜೆಕ್ಟ್ ವೈಸು. ಸೊ ಸೈನ್ಸಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅಷ್ಟನ್ನು ಎಂಟರ್ ಮಾಡಿ. ಮ್ಯಾಥ್ಸು, ಸೋಷಿಯಲ್ ಸೈನ್ಸು ಪ್ರತಿಯೊಂದು ಸಬ್ಜೆಕ್ಟೂ ಕರೆಕ್ಟಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಎಂಟರ್ ಮಾಡಬೇಕು. ಇದನ್ನು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೇಳ್ತಾರೆ. ಏನಾದರೂ ರಾಂಗ್ ಆಗಿದ್ದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಗೊತ್ತಾಗೋದಿಲ್ಲ, ಬಟ್ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಚೂಸ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಓದಿರ್ತೀರ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಮತ್ತು ಅದ್ರ ಮಾರ್ಕ್ಸ್ ಕೇಳುತ್ತೆ, ಅದನ್ನು ಹಾಕ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸನ್ನು ಕೂಡ ಅದೇ ರೀತಿ ಎಂಟರ್ ಮಾಡಿ. ಮತ್ತು ಚೂಸ್ ಸಬ್ಜೆಕ್ಟ್ ಅಂತ ಇದೆ, ಅಲ್ಲಿ ಸೆಕೆಂಡ್ ಸಬ್ಜೆಕ್ಟು ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಓದಿರ್ತೀರ ಅದು, ಮತ್ತು ಇನ್ನೊಂದು ಚೂಸ್ ಸಬ್ಜೆಕ್ಟ್ ಇದೆಯಲ್ಲ ಥರ್ಡ್ ಲ್ಯಾಂಗ್ವೇಜ್ ಯಾವುದು ಓದಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇಂಗ್ಲೀಷು, ಹಿಂದಿ ನಾವು ಓದಿರೋದು, ಬೇರೆ ನೀವು ಬೇರೆದೇನಾದರೂ ಓದಿದರೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಮಾರ್ಕ್ಸ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಈ ಥರ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾದಮೇಲೆ ಮತ್ತೆ ಒಂದು ಸರಿ ರೀಚೆಕ್ ಮಾಡಿ ಕರೆಕ್ಟಾಗಿ ರಿಜಿಸ್ಟರ್ ನಂಬರು ಮತ್ತು ಈ ಮಾರ್ಕ್ಸ್ಗಳು ಎಲ್ಲನೂ ಅಷ್ಟೇ ಕರೆಕ್ಟಾಗಿರಬೇಕು. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ತುಂಬ ತೊಂದರೆ ಆಗುತ್ತೆ, ಇದನ್ನೆಲ್ಲ ನೀಟಾಗಿ ನೋಡ್ತಾರೆ ವೆರಿಫಿಕೇಷನ್ ಟೈಮಲ್ಲಿ. ಓಕೆನಾ. ನೆಕ್ಸ್ಟು ಇಷ್ಟನ್ನು ಮಾರ್ಕ್ಸ್ ಎಂಟರ್ ಮಾಡಿದ್ದಾದಮೇಲೆ ಈಗ 6 ಸಬ್ಜೆಕ್ಟು ಮಾರ್ಕ್ಸು ಎಂಟರ್ ಆಗಿದೆ. ನೆಕ್ಸ್ಟು CGPA, CBSEನಲ್ಲಿ ಓದಿದರೆ CGPA ಇರುತ್ತೆ. ಸೊ CGPA ಏನಾದರೂ ಇದ್ದರೆ ಇಲ್ಲಿ ಎಂಟರ್ ಮಾಡಿ, ಇಲ್ಲ ಅಂತ ಅಂದರೆ ಹಾಗೆ ಖಾಲಿ ಬಿಡ್ಬೋದು ನೀವು. ಮತ್ತು ಇಲ್ಲಿ ಹ್ಯಾವ್ ಯು ಸ್ಟಡಿಡ್ ಎನಿ ಅಡಿಷನಲ್ ಸಬ್ಜೆಕ್ಟ್ ಅದರ್ ದ್ಯಾನ್ ಮೆನ್ಷನ್ ಅಬೋ ಅಂತ ಇದೆ. ನೀವು ಇದು ಮೇಲ್ಗಡೆ ಇರೋ ಸಬ್ಜೆಕ್ಟ್ನ ಬಿಟ್ಟು ಬೇರೆ ಯಾವುದಾದ್ರೂ ಓದಿರ್ತೀರ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತಲೇ ಕೊಡಿ. ಸೊ ಇಷ್ಟೂ ಎಜುಕೇಷನಲ್ ಡೀಟೇಲ್ಸು ನೀವು ಎಂಟರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಎಂಟರ್ ಮಾಡಿ ಮತ್ತೆ ಒಂದು ಸರಿ ರೀಚೆಕ್ ಮಾಡಿ. ಓಕೆನಾ. ಸೊ ಈ ಥರ ಎಂಟರ್ ಮಾಡ್ಕೊಳ್ಳಿ. ಇಷ್ಟೇ ಎಜುಕೇಷನಲ್ ಡೀಟೇಲ್ಸು, ಮತ್ತೇನೂ ಇಲ್ಲ. ಈಗ ಮತ್ತೆ ನಾನು ರೀಚೆಕ್ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ. ಸೊ ಇಲ್ಲಿ ನಿಮ್ಮ ಅಡಿಷನಲ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ಎಸ್ ಅಂತ ಕೊಟ್ಟರೆ ಅದು ಯಾವುದು ಅಂತಲೂ ಕೇಳ್ಬೋದು. ಮತ್ತು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸರಿ ಚೆಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸೇವ್ ಆಗುತ್ತೆ. ಸೊ ಇವಾಗ ನಾನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಒಂದು ಸರಿ ಎಲ್ಲನೂ ಕೂಡ ಚೆಕ್ ಮಾಡಿ. ರಿಜಿಸ್ಟರ್ ನಂಬರ್ ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ನೀಟಾಗಿ ನೋಡ್ಕೊಂಬಿಟ್ಟು
ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ. ನೆಕ್ಸ್ಟು ಲೋಡ್ ಆಗುತ್ತೆ. ಲೋಡ್ ಆಗಿಬಿಟ್ಟು ನೋಡಿ ಎಜುಕೇಷನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನಿಮ್ಮ ಒಂದು ಏನು ಡಿವಿಷನ್ನು ಅಂದರೆ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಸೆಲೆಕ್ಟ್ ಸರ್ಕಲ್ ಅಂತ ಬಂದಿದೆ, ಪೋಸ್ಟ್ ಪ್ರಿಫರೆನ್ಸಲ್ಲಿ ಸೆಲೆಕ್ಟ್ ಸರ್ಕಲ್ ಅಂತ ಬಂದಿದೆ. ಇಲ್ಲಿ ನೀವು ಯಾವ ಸರ್ಕಲ್ ಅಂತ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವ ಸ್ಟೇಟು ಅಂತ. ಕರ್ನಾಟಕ ಕೊಡ್ತೀನಿ ನಾನು. ನೀವು ಬೇರೆ ಸ್ಟೇಟಿಗೆ ಹಾಕಬೇಕು ಅಂತಂದರೆ ಬೇರೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಡಿವಿಷನ್ ಅಂತ ಅಂದರೆ ಡಿಸ್ಟಿಕ್ ಅಂತ. ಸೊ ಇಲ್ಲಿ ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಆ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಇಲ್ಲಿ ಪೋಸ್ಟ್ಗಳು ಬರುತ್ತೆ. ಅಂದರೆ ಆ ಒಂದು ಡಿವಿಷನಲ್ಲಿ ಎಷ್ಟು ನಿಮ್ಮ ಕೆಟಗರಿಗೆ, ಸೊ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಕೆಟಗರಿ ಕೊಟ್ಟಿರ್ತೀರ ಅಲ್ವಾ, ಆ ಕೆಟಗರಿನಲ್ಲಿ ಇರುವಂತಹ ಅಷ್ಟು ಪೋಸ್ಟ್ಗಳು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ರಿಫರೆನ್ಸ್ನ ಕೊಡಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಅನೂಪ್ನಲ್ಲಿ ಈ ಥರ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಪ್ರಿಫರೆನ್ಸ್ನ ಕೊಡಬೇಕು. ಇವಾಗ ನನ್ನ ಕೆಟಗರಿನಲ್ಲಿ 26 ಪೋಸ್ಟ್ ಇರೋದ್ರಿಂದ 1 to 26 ನಂಬರ್ನ ಕೊಡಬೇಕು ಅಂತ. ಫಸ್ಟ್ ಪ್ರಿಫರೆನ್ಸ್ ಯಾವುದಿರುತ್ತೆ ಅದಕ್ಕೆ 1 ಕೊಡಬೇಕು, ನೆಕ್ಸ್ಟು 2 ಕೊಡಬೇಕು. ಆ ಥರ ನಾನು ಕೊಡಬೇಕಾಗತ್ತೆ. ಇವಾಗ ಈ ಥರ ಬಂದಿದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಈಗ ಒಂದು ಪೇಜ್ ಆದಮೇಲೆ ಇಲ್ಲಿ ನೋಡ್ಬೋದು 1 of 3 ಅಂತ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಅಂದರೆ ನೆಕ್ಸ್ಟು ಮಿಕ್ಕಿರೋ ಅಂತಹ ಪೋಸ್ಟ್ಗಳು ಬರುತ್ತೆ. ಅದರಲ್ಲಿ ನನಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆಯಲ್ಲ, ಆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಪ್ರಿಫರೆನ್ಸ್ನ ಕೊಡಬೇಕಾಗತ್ತೆ. ಈಗ ನೋಡ್ಬೋದು ನಾನು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 1 ಅಂತ ಕೊಡ್ತಾ ಇದ್ದೀನಿ ಒಂದು ಪ್ಲೇಸಿಗೆ. ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ 2 ಅಂತ ಕೊಡಬೇಕು. ಆ ಥರ ಫಸ್ಟು ಯಾವ್ದು ಸೆಲೆಕ್ಟ್ ಮಾಡಿರ್ತೀರ ಅದು ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ನೀವು ನಿಮ್ಮ ಕೆಟಗರಿನಲ್ಲಿ ಬರುವಂತಹ ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. BPM, ABPM, ಆಮೇಲೆ ನೀವು ಹೋಗೋದಕ್ಕೆಲ್ಲ ಕಂಫರ್ಟಬಲ್ ಆಗಿರೋದು ಎಲ್ಲನೂ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಕೊಟ್ಬಿಡಬೇಡಿ, ಆಮೇಲೆ ಬೇರೆ ಕಡೆ ಸಿಕ್ಕಿದಾಗ ಕಷ್ಟ ಆಗುತ್ತೆ ಹೋಗೋದಕ್ಕೆ. ಹಾಗಾಗಿ ಸೊ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿರೋವಂಥ ಪ್ಲೇಸಸ್ ಎಲ್ಲನೂ ಕೂಡ ಕೆಳಗಡೆ ಲಿಸ್ಟ್ ಔಟ್ ಆಗ್ತಾ ಇರುತ್ತೆ. ಓಕೆನಾ. ಇಲ್ಲಿ ಪ್ರೀವಿಯಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದಿನ ಪೇಜಿಗೆ ಹೋಗುತ್ತೆ. ಓಕೆನಾ. ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಈ ಒಂದು ಪ್ಲೇಸಿಗೆ ನಾನು 3 ಅಂತ ಕೊಡ್ತಾ ಇದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ತೋರಿಸ್ತೀನಿ ನೋಡಿ, ಎಲ್ಲನೂ ಕೂಡ ಲಿಸ್ಟ್ ಔಟ್ ಆಗುತ್ತೆ. ನೀವು ಎಷ್ಟು ಪ್ಲೇಸ್ ಕೊಡ್ತೀರೋ ಅದೆಲ್ಲನೂ ಕೂಡ ಲಿಸ್ಟ್ ಔಟ್ ಆಗುತ್ತೆ. ನೀವು ಒಂದು ಪೇಜಲ್ಲಿ ಮುಂಚೆನೇ ಲಿಸ್ಟ್ ಮಾಡ್ಕೊಂಡಿದ್ರೆ ಈಸಿ ಆಗುತ್ತೆ ನಿಮಗೆ ಪ್ರಿಫರೆನ್ಸ್ ಕೊಡೋದಕ್ಕೆ. ಓಕೆನಾ. ಪಟಾಪಟ ಅಂತ ಕೊಟ್ಬಿಡ್ಬೋದು. ಮತ್ತು ಲಿಸ್ಟ್ ಔಟ್ ಆಗಿರುತ್ತಲ್ಲ, ನಿಮ್ಮ ಹತ್ರ ಇರೋಂಥ ಲಿಸ್ಟು ಮತ್ತು ಇಲ್ಲಿ ಕೊಟ್ಟಿರೋಂಥ ಲಿಸ್ಟನ್ನ ಚೆಕ್ ಮಾಡ್ಕೊಂಬಿಟ್ರೆ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರೋ ಇಲ್ವೋ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಪೋಸ್ಟ್ನೆಲ್ಲ ಸೆಲೆಕ್ಟ್ ಮಾಡಿದಾದಮೇಲೆ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ಪ್ಲೇಸ್ನ ಸೆಲೆಕ್ಟ್ ಮಾಡಿರ್ತೀರ ಅದಷ್ಟೂ ಕೂಡ ಸೇವ್ ಆಗಿರುತ್ತೆ. ಸೊ ಇಷ್ಟೇ ಪೋಸ್ಟ್ ಪ್ರಿಫರೆನ್ಸ್ ಅಂತ. ಇದೇ ಥರ ನೀವು ಪ್ರಿಫರೆನ್ಸ್ನ ಕೊಡಬೇಕಾಗತ್ತೆ. ಓಕೆನಾ. 1 2 3 4 ಅಂತ ನೀವು ಕೊಟ್ಕೊಂಡು ಹೋಗ್ತಾ ಇರಬೇಕು. ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದು ಒಂದು ಲಾಸ್ಟ್ ಪ್ರೋಸೆಸ್ಸು. ಚೂಸ್ ಫೈಲು ಅಂದರೆ ಫೋಟೋನು ಮತ್ತು ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫೋಟೋ ಬಂದ್ಬಿಟ್ಟು ನೋಟಿಫಿಕೇಷನಲ್ಲಿ ಇರೋ ರೀತಿ ಅಂದರೆ 30 KB ಇಂದ 100 KB ಒಳಗಡೆ ಇರೋಂಥ ಫೋಟೋನ ಚೂಸ್ ಮಾಡಬೇಕು. ಚೂಸ್ ಫೈಲು ಆಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಲ್ಬಮ್ಬಿಗೆ ಸಜೆಸ್ಟ್ ಆಗುತ್ತೆ. ಅಲ್ಲಿ ನೀವು ಆಲ್ರೆಡಿ ಏನು ಫೋಟೋನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ. ಅದೇ ಥರ ಸಿಗ್ನೇಚರ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಇಮೇಜು 5:2 ಲ್ಯಾಂಡ್ಸ್ಕೇಪಲ್ಲೇ ಇರಬೇಕು, ಅವಾಗಷ್ಟೇ ತೊಗೊಳ್ಳೋದು. ಅದಾದಮೇಲೆ ಡಿಕ್ಲರೇಷನ್ ಕೊಡಿ. ಇಲ್ಲಿ ಟಿಕ್ ಮಾರ್ಕ್ನ ಕೊಟ್ಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಹಾಕಿರೋವಂಥ ಡೀಟೇಲ್ಸ್ ಎಲ್ಲನೂ ಕೂಡ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಬರುತ್ತೆ. ಅದರಲ್ಲಿ ಒಂದು ಸತಿ ಮತ್ತೆ ರೀಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಬಟನ್ ಇರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು
ಅಪ್ಲಿಕೇಶನು ಸಬ್ಮಿಟ್ ಆಗುತ್ತೆ. ಸೊ ಫೀಸ್ ಇರೋ ಅಂಥವ್ರಿಗೆ ಫೀಸ್ ಪೇಮೆಂಟ್ ಕೇಳುತ್ತೆ. ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇಷ್ಟೇ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಫೋಟೋ ರಿಸೈಸ್ ಮಾಡೋದು ಕೂಡ ವಿಡಿಯೋ ನನ್ನ ಚಾನಲಲ್ಲಿದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನ ನೀಟಾಗಿ ಹಾಕ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಕರೆಕ್ಷನ್ ಬೇಕಾಗಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.